ನಮಸ್ಕಾರ ಬಂಧುಗಳೇ, ಒಂದೊಳ್ಳೆ ಕೆಲಸದ ಬಗ್ಗೆ ನಾವಿವತ್ತು ಮಾತಾಡೋಣ. ನಾಗಮಂಗಲ ತಾಲೂಕಿನ ಒಂದು ಶಾಲೆ ಕನ್ನಡದ ಅಭಿವೃದ್ಧಿಗೆ, ಕನ್ನಡವನ್ನ ಪಸರಿಸೋಕೆ ಅಲ್ಲಿನ ಶಿಕ್ಷಕರು ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದ್ದಾರೆ. ನಾಗಮಂಗಲ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಅನ್ಯ ರಾಜ್ಯದ ಮಕ್ಕಳಿಗೆ ಕನ್ನಡವನ್ನ ಕಲಿಸುವಂತಹ ಪ್ರಯತ್ನವನ್ನ ಅಲ್ಲಿನ ಸರ್ಕಾರಿ ಶಾಲೆಯ ಶಿಕ್ಷಕರು ಮಾಡ್ತಾ ಇದ್ದಾರೆ. ಶಾಲೆಯ ಪ್ರಶಾಂತ್ ಎಂಬ ಶಿಕ್ಷಕ ಸುಮಾರು 14 ಮಕ್ಕಳಿಗೆ ಕನ್ನಡವನ್ನ ಕಲಿಸ್ತಾ ಇದ್ದಾರೆ. ಶ್ರೀರಾಮನಹಳ್ಳಿ ಸಮೀಪದ ಹೆಂಚಿನ ಕಾರ್ಖಾನೆಗೆ ಬಂದು ಸೇರಿರುವಂತಹ ಕಾರ್ಮಿಕರ ಮಕ್ಕಳಿಗೆ ಕನ್ನಡವನ್ನ ಕಲಿಸ್ತಾ ಇದ್ದಾರೆ. ಕನ್ನಡವನ್ನ ಕಲಿಸುವುದರ ಜೊತೆಗೆ ಕನ್ನಡದ ಕಂಪನ್ನ ಹರಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಉತ್ತರ ಪ್ರದೇಶ, ಒಡಿಶಾ, ಬಿಹಾರ, ದೆಹಲಿ, ಅಸ್ಸಾಂ ರಾಜ್ಯಗಳಿಂದ ಬಂದಿರುವಂತಹ 40ಕ್ಕೂ ಹೆಚ್ಚು ಕುಟುಂಬಗಳಿಗೆ ಕನ್ನಡವನ್ನ ಕಲಿಸುವುದರ ಜೊತೆಗೆ ಅವರ ಮಕ್ಕಳಿಗೂ ಕನ್ನಡವನ್ನ ಕಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊದಲು ಮಕ್ಕಳು ಶಾಲೆಗೆ ಬರದೆ ತನ್ನ ಪೋಷಕರಿಗೆ ಸಹಾಯವನ್ನ ಮಾಡಿಕೊಂಡು ಇದ್ರು, ಮನೆಯಲ್ಲೇ ಉಳಿದುಕೊಂಡಿದ್ರು. ಇದನ್ನ ತಿಳಿದಂತಹ ಪ್ರಶಾಂತ್ ಅವರು ಪೋಷಕರ ಮನವೊಲಿಸಿ ತಮ್ಮ ಶಾಲೆಗೆ 14 ಮಕ್ಕಳನ್ನ ಕರೆದುಕೊಂಡು ಬಂದು ದಾಖಲಾತಿ ಮಾಡಿಸಿ ಕನ್ನಡ ಪಾಠವನ್ನ ಹೇಳಿಕೊಡ್ತಾ ಇದ್ದಾರೆ. ಕನ್ನಡವನ್ನ ಕಲಿಸುತ್ತಿರುವಂತಹ ಇಂತಹ ಶಿಕ್ಷಕರಿಗೆ ನಾವು ಪ್ರೋತ್ಸಾಹವನ್ನ ನೀಡಬೇಕಾಗಿದೆ. ಹಲವು ವರ್ಷಗಳಿಂದ ಇಲ್ಲಿ ಉದ್ಯೋಗವನ್ನ ಹರಿಸಿ ಬಂದು ನೆಲೆಯನ್ನ ಕಂಡುಕೊಂಡಿರುವಂತಹ ಈ ಕುಟುಂಬಗಳ ಮಕ್ಕಳಿಗೆ ಇಂದಿಗೂ ಕನ್ನಡ ಬರೋದಿಲ್ಲ. ಆದರೆ ಕನ್ನಡವನ್ನ ಕಲಿಸುವ ಪ್ರಯತ್ನವಾಗಿ ಪ್ರಶಾಂತ್ ರವರು ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಮಕ್ಕಳೇ ಹಲವು ರಾಜ್ಯಗಳ ಮಕ್ಕಳು. ಈ ಮಕ್ಕಳು ಹಲವು ಭಾಷೆಗಳ ಜೊತೆಗೆ ಕನ್ನಡವನ್ನು ಕಲಿತಾ ಇದ್ದಾರೆ. ವರ್ಣಮಾಲೆಯಿಂದ ಹಿಡಿದು ಭಾಷೆಯ ಉಚ್ಚಾರಣೆ, ಭಾಷೆಯ ತಳಹದಿ, ಭಾಷೆಯನ್ನ ಕಲಿತು ಹೇಗೆ ವ್ಯವಹಾರವನ್ನ ಮಾಡಬೇಕು ಎಂಬುದನ್ನು ಕೂಡ ಮಕ್ಕಳಿಗೆ ಕಲಿಸುವ ಪ್ರಯತ್ನಕ್ಕೆ ಈ ಶಾಲೆಯ ಶಿಕ್ಷಕರು ಮುಂದಾಗಿದ್ದಾರೆ. ಶಾಲೆಯ ಶಿಕ್ಷಕರ ಈ ಪ್ರಯತ್ನಕ್ಕೆ ಸ್ಥಳೀಯ ಗ್ರಾಮಸ್ಥರು, ತಾಲೂಕಿನ ಕನ್ನಡ ಪರ ಹೋರಾಟಗಾರರು, ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಶಾಲೆಯಿಂದಲೇ ದೂರ ಇದ್ದಂತಹ ಇಂತಹ ಮಕ್ಕಳಿಗೆ ಕನ್ನಡವನ್ನ ಕಲಿಸುವುದರ ಜೊತೆಗೆ ಕನ್ನಡದ ಕಂಪನ್ನ ಹೊರ ರಾಜ್ಯದಲ್ಲೂ ಹರಡುವ ಪ್ರಯತ್ನಕ್ಕೆ ಮುಂದಾಗಿರುವಂತಹ ಶಿಕ್ಷಕ ಪ್ರಶಾಂತ್ ರವರಿಗೆ ಅಭೂತಪೂರ್ವ ಪ್ರಶಂಸೆಗಳು ವ್ಯಕ್ತವಾಗಿವೆ. ಇಂತಹ ಕನ್ನಡದ ಕಾರ್ಯವನ್ನ ಮಾಡುತ್ತಿರುವಂತಹ ಶಿಕ್ಷಕರಿಗೆ ಕನ್ನಡ ಪ್ರಶಸ್ತಿಗಳು ಲಭಿಸಲಿ ಎಂಬುದು ಕನ್ನಡ ಹೋರಾಟಗಾರರ ಒತ್ತಾಯವಾಗಿದೆ. ಧನ್ಯವಾದಗಳು.